ಮೊನ್ನೆ ಸಚಿವ ಸಂಪುಟ ವಿಸ್ತರಣೆಯನ್ನು ನೋಡಿದಾಗ ಅಲ್ಲಿರುವ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಸಚಿವ ದ್ವಯರು ಒಂದಿಬ್ಬರು ಅವರ ಕನ್ನಡ ಉಚ್ಚಾರಣೆಯನ್ನು ನೋಡಿದಾಗ ಮಹಿಳೆಯರಿಗೆ ಕೊಡದೇ ಇರುವಂತಹ ಪ್ರಾಧಾನ್ಯತೆಯನ್ನು ನೋಡಿದಾಗ ಮೂರು ವಿಚಾರಗಳ ಬಗ್ಗೆ ನನಗೆ ಮಾತಾಡಬೇಕು ಅನಿಸ್ತು. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಟ್ಟಿರ್ಬೋದು, ಆದರೆ ಆಡಳಿತದ ಮೇಲೆ ಸಚಿವ ಸಂಪುಟ ಅದರ ರಚನೆಯ ಮೇಲೆ ತಮ್ಮ ಹಿಡಿತವನ್ನು ಖಂಡಿತ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಸಾಧಿಸ್ತಾರೆ. ನಮ್ಮ ಮೈಸೂರು ಭಾಗಕ್ಕೂ ನ್ಯಾಯನ ಕೊಡಿಸ್ತಾರೆ ಅಂತ ನನಗೆ ಖಚಿತವಾದ ವಿಶ್ವಾಸ ಇತ್ತು. ಆದರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಮೈಸೂರು ಭಾಗದವರು ಯಾರ್ಯಾರ ಹೆಸರು ಬರ್ತಾ ಇದೆಯಪ್ಪ ಅಂತಂದರೆ, ಆರ್ ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್ ಅವರ ಹೆಸರಿಲ್ಲ, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರು ನಮ್ಮ ನಗಲಿದ ನಂತರ ದಲಿತರ ಏಕಮಾತ್ರ ಧ್ವನಿಯಾಗಿರುವಂಥ ಡಾಕ್ಟರ್ ಮಹದೇವಪ್ಪನವ್ರ ಹೆಸರೂ ಇಲ್ಲ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ದಲಿತ ಅಂತ ಏನು ಹೋರಾಟ ಮಾಡ್ಕೊಂಬಂದಿದ್ರು, ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ. ಇದು ನೋಡಿ ನನಗೆ ಆಶ್ಚರ್ಯವಾಯಿತು. 2016ರಲ್ಲಿ ತನ್ನ ಮಗನನ್ನು ಮಂತ್ರಿ ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಮಾಲಿಕಯ್ಯ ಗುತ್ತೇದಾರ್ ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಮಾಲಕರೆಡ್ಡಿ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನು ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನು ತನ್ನ ಮಗನನ್ನು ಮಂತ್ರಿ ಮಾಡಿಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯಿತು. 2006ರಲ್ಲಿ ತಾವು ಅಹಿಂದವನ್ನು ಕಟ್ಟಿಕೊಂಡು JDS ಇಂದ ದೂರ ಹೋಗಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟರು. ಅಲ್ಪಸಂಖ್ಯಾತರು ಅದು ಇದು ಅಂತೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಅವ್ರ ಪರವಾಗಿದ್ದೀನಿ, ನಾನು ಉದ್ಧಾರಕ, ನಾನು ಮಸೀಹ ಅಂತ ಹೇಳ್ಕೊಳ್ತಾ ಇದ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ, ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಸಲ್ಲುವಂಥ ಮನುಷ್ಯ. ನಮ್ಮವರ ಚಿಂತನೆಗಳು ಬದಲಾಗಿರ್ಬೋದು, ಆದರೆ ಮೈಸೂರಿನಲ್ಲಿ ಸಭ್ಯ ರಾಜಕಾರಣ ಮಾಡೋದರಲ್ಲಿ ತನ್ವೀರ್ ಸೇಠ್ ಅವ್ರನ್ನ ನಾವು ನೆನಪು ಮಾಡಿಕೊಳ್ಳೇಬೇಕು. ಅಂತ ತನ್ವೀರ್ ಸೇಠ್ ಅವ್ರಿಗೆ ಅವಕಾಶನೇ ಇಲ್ಲ. ಇವ್ರ ಜೊತೆ JDS ಬಿಟ್ಟು ಹೋದಂಥ ಡಾಕ್ಟರ್ ಮಹದೇವಪ್ಪನವ್ರಿಗೂ ಇಲ್ಲ, ವೆಂಕಟೇಶಣ್ಣಂಗೂ ಇಲ್ಲ. ಡಾಕ್ಟರ್ ಮಹದೇವಪ್ಪನವ್ರು ಇರೋರೊಬ್ಬರೇ ದಲಿತರ ಧ್ವನಿಯಲ್ಲಿ ನಿಮ್ಮ ಜೊತೆ ಸದಾ ಸ್ನೇಹನೂ ಇಟ್ಕೊಂಡಿದ್ದಾರೆ. ನಿಮ್ಮ ರಾಜಕೀಯ ಏಳು ಬೆಳೆಗಳ ಜೊತೆನೂ ಕೂಡ ಹೆಗಲು ಕೊಟ್ಟಿದ್ದಾರೆ. ಡಾಕ್ಟರ್ ಮಹದೇವಪ್ಪನವ್ರು ಏನು ತಪ್ಪು ಮಾಡಿರೋ? ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನಿಗೆ ಪಟ್ಟ ಕಟ್ಟೋದಕ್ಕೋಸ್ಕರ ಹಾಗೆ ಸಾಲು ಸಾಲು ನಾಯಕರುಗಳನ್ನ ಮುಗಿಸಿದ್ರು. ನಿಮ್ಮ ಮಗನ ತಲೆ ಮೇಲಿರುವಂಥ ಕಿರೀಟ ಅವರೊಬ್ಬನ ತಲೆ ಮೇಲೇ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂಥ ಇಷ್ಟು ವರ್ಷ ಹೆಗಲು ಕೊಟ್ಟಂಥ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡಿಗೆ ಹಾಕಿದ್ರಿ. ತನ್ವೀರ್ ಸೇಠ್ ಅವ್ರು ಬಂದರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂಥ ವ್ಯಕ್ತಿ. ಅವರು ಮಂತ್ರಿ ಆಗಿಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನು ಸಿದ್ದರಾಮಯ್ಯನವರೇ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಇವೆಲ್ಲ ನಿಮ್ಮ ಅಹಿಂದ ಅನ್ನೋದಿದೆಯಲ್ಲ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ಅವರ ಶ್ರೇಯೋಭಿವೃದ್ಧಿ ಕೆಲಸ ಅಲ್ಲ. ನಿಮ್ಮ ರಾಜಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಅವ್ರನ್ನ ಬಳಕೆನ ಮಾಡ್ಕೊಂಡು ಬಂದ್ರಿ. ಇದು ನೀವು ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡಿರೋ ಹೊರತು ಅವ್ರ ಬಗ್ಗೆ ನೈಜ ಕಾಳಜಿ ಇಲ್ಲ ಅನ್ನೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಹಾಗೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟ ಇರಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರನೇ ಬದಿಗೆ ಹಾಕಿದ್ದೀರಿ ಅನ್ನೋದು ಕೂಡ ಇದರಿಂದ ಭಾಳ ಸ್ಪಷ್ಟವಾಗ್ತಾ ಇದೆ. ನಾನು ಸಿದ್ದರಾಮಯ್ಯ ಸಾಹೇಬರಿಂದ ಖಂಡಿತ ಇದನ್ನು ನಿರೀಕ್ಷೆ ಮಾಡಲಿಲ್ಲ. ಏನು ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲದರ ಬಗ್ಗೆ ಮಾತಾಡಿ ನೀವಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು 14 ಸೈಡ್ ತೊಗೊಂಡು ಕಳ್ಕೊಂಡ್ರಿ.
ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡಲಿಕ್ಕೆ ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ. ನೀವು ಕುರ್ಚಿ ಕಳ್ಕೊಂಡ್ರಿ, ಆದರೆ ನಿಮ್ಮ ನೈತಿಕತೆಯೂ ಈ ರೀತಿ ಎಲ್ಲ ರೀತಿಯಲ್ಲೂ ಕಳ್ಕೊಳ್ತೀರಿ ಅಂತ ನಾನು ನಿಮ್ಮನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ವೈಯಕ್ತಿಕವಾಗಿ ನನಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಕೂಡ ನಿರಾಸೆಯಾಗಿದೆ. ನೀವು ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೆ ನಾನು. ನೀವು ಯಾವ ವಿಷಯದಲ್ಲೂ ಕೂಡ ಮೇಲ್ಪಂಕ್ತಿ ಹಾಕ್ಕೊಡ್ಲಿಲ್ಲ. ನಿಮ್ಮ ರಾಜಕೀಯನೂ ಮುಗೀತು. ನೀವು ಯಾವ ಆದರ್ಶಗಳ ಬಗ್ಗೆ ಮಾತಾಡ್ತಿದ್ರಿ ಅದಕ್ಕೂ ಕೂಡ ನೀವು ತಿಲಾಂಜಲಿ ಇಟ್ಟಿದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ.